ಗೋಕಾಕ್ ಹರಗರ್ ತಿರಂಗ ಎನ್ನುವುದು ಭಾರತ ಸರ್ಕಾರದ ಆಜಾದಿ ಕಾ ಅಮೃತ ಮಹೋತ್ಸವದ ಅಡಿಯಲ್ಲಿ ಆರಂಭವಾದ ಜನಜಾಗೃತೆ ಅಭಿಯಾನವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಯ ಮೇಲೂ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ದೇಶಭಕ್ತಿ ಹಾಗೂ ರಾಷ್ಟ್ರೀಯತೆಯ ಭಾವನೆ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಕುರಿತು ಬರುವ ದಿನಾಂಕ 14ರಂದು ಗೋಕಾಕ್ ನಗರದಲ್ಲಿ ನಡೆಯಲಿರುವ ಬೃಹತ್ ಪ್ರಮಾಣದ ಧ್ವಜಾರೋಹಣ ಜಾಗೃತಿ ಯಾತ್ರೆಗೆ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕೆಂದು ಗೋಕಾಕ್ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ರಾಜೇಂದ್ರ ಗೌಡಪ್ಪ ಗೋಳ ಕರೆ ನೀಡಿದರು. ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿ ಅವರ ಗೃಹ ಕಚೇರಿಯಲ್ಲಿ ಹರ್ಘರ್ ತಿರಂಗ ಯಾತ್ರೆ ಕುರಿತು ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಬಿಜೆಪಿ ಹಿರಿಯ ಸದಸ್ಯರಾದ ಸುರೇಶ್ ಪಾಟೀಲ್ ಅವರು ಮಾತನಾಡಿ, ತಿರಂಗ ಯಾತ್ರೆ ದಿನದಂದು ವೀರಯೋಧರ ಸಂಬಂಧಿಕರನ್ನು, ಸಾಹಿತಿಗಳು ಸೇರಿದಂತೆ ಸಮಾಜದಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸಬೇಕೆಂದು ಸಲಹೆ ನೀಡಿದರು. ಶಾಸಕರ ಆಪ್ತ ಸಹಾಯಕರಾದ ಸುರೇಶ್ ಸನದಿ, ಅಲ್ಪಸಂಖ್ಯಾತರ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದ ಶಕೀಲ್ ಧಾರವಾಡ್ಕರ್, ಹಿರಿಯರಾದ ಲಕ್ಕಪ್ಪ ತಹಶೀಲ್ದಾರ್, ನನಾದಲಿಂಗ ಪೋದ್ದಾರ್ ಮಹಿಳಾ ಮೂರ್ಛೆ, ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ವರಿ ಒಡೆಯರ್ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಹಿಳಾ ಮೂರ್ಚಾ ಗ್ರಾಮಾಂತರ ಕಾರ್ಯದರ್ಶಿಗಳಾದ ಶ್ರೀಮತಿ ಸವಿತಾ ಪಟ್ಟಣಶೆಟ್ಟಿ ಎಲ್ಲರನ್ನೂ ಸ್ವಾಗತಿಸಿದರು. ಬೆಳಗಾವಿ ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀಕಾಂತ್ ವಿ ಕಾರ್ಯಕ್ರಮ ನಿರೂಪಿಸಿದರು. ವರದಿ ಶಶಿಧರ್ ಸತೀಶ್. ಡೇವಿಡ್ ವಿಜಯಶಕ್ತಿ ನ್ಯೂಸ್ ಗೋಕಾಕ್. ಶಾಸಕರ ಕಾರ್ಯದಲ್ಲಿ ಅನುಕೂಲ ಮಾಡಿಕೊಟ್ಟು ನಮಗೆ ಅನುಭವ ಮಾತ್ರ ಹೇಳಿದ ಮಾರ್ಗದರ್ಶನ ಮಾಡಿದಂತ ಮಾನ್ಯ ಶಾಸಕರ ಆಪ್ತ ಸಹಾಯಕರಾದ ಸುರೇಶ್ ಸಮಿತಿಯವರಿಗೆ ಮಠದವರಿಗೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಆರ್ಥಿಕ ಶುಭಾಶಯಗಳು ಮತ್ತು ಧನ್ಯವಾದಗಳು. ಅದರಂತೆ ಬೆಳಿಗ್ಗೆ 5 ಗಂಟೆಗೆ ರಾತ್ರಿ 8 ಗಂಟೆಗೆ ಪೂಜೆ ನಮ್ಮನ್ನ ಜಾಗೃತ ಗೋಕಾಕ್ ತಾಲೂಕಾ ಗ್ರಾಮಾಂತರ ಬಿಜೆಪಿಯ ಅಧ್ಯಕ್ಷರಾದ ರಾಜೇಂದ್ರ ಗೌಡಪ್ಪ ಸರ್ ಅವರೇನು ಗೌಡಪ್ಪ ಸರ್ ಹೆಸರು ಗೊತ್ತಿಲ್ಲ, ಯಾಕಂದ್ರೆ ಗೌಡಪ್ಪ ಸರ್ ಹೇಳ್ತಾ ಇದ್ರು. ಅದಕ್ಕೆ ಅವ್ರು ಏನ್ ಕೇಳ್ತಾರೆ, ಅಧ್ಯಕ್ಷರು ಅವ್ರನ್ನು ಕೇಳ್ತಾರೆ, ನಾವು ಕೆಲಸ ಮಾಡ್ತಿಲ್ಲ, ನಾವು ತಪ್ಪು ಹೇಳಿದಂತ ಒಂದು ಹೇಳಿದ್ರು ನಾವು ಅಧ್ಯಕ್ಷ ಅಂತ ಹೇಳಿಲ್ಲ, ನಾನು ಎಂತ ಹೇಳಪ್ಪ ಅಂತ ಹೇಳ್ತಾ ಗೌಡಪ್ಪ ಸರ್ ಒಪ್ಪಿದ್ರು. ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟ ಹೋಗ್ಬೇಕಾಯ್ತು ಅವರು ಬೇಡ ಅಂದ್ರೆ ನಮ್ಮ ಗ್ರಾಮೀಣ ಯಾಕಂದ್ರೆ ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾರೆ ಸೌಭಾಗ್ಯ ಸಿಕ್ಕಲ್ಲ. ಅದಕ್ಕಾಗಿ ರಾಜೇಂದ್ರ ಗೌಡಪ್ಪ ಸರ್ ಅಧ್ಯಕ್ಷ ವಹಿಸಿ ಅನುಭವ ನೀಡಿದ್ದಕ್ಕಾಗಿ ರಾಜೇಂದ್ರ ಗೌಡಪ್ಪ ಸರ್ಗೆ ಸಮಸ್ತ ಕಾರ್ಯಕರ್ತರ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮ್ಮದರ ಮಾರ್ಗದರ್ಶಕರಾದ ಹಿರಿಯರಾದ ನಮ್ಮ ಗಡಪುರದ ಬಿಜೆಪಿ ಸುರೇಶ್ ಮಾಡಿತ್ತು. ಯಾವ ಒಳ್ಳೆ ಏನು ಗಡಪುರ ಬಿಜೆಪಿ ಸುರೇಶ್ ಮಾಡಿದ್ರು. ಆ ಸುರೇಶ್ ಪಾಟೀಲ್ ಅವರು ವಾಜಪೇಯಿ ಅವರು ಪ್ರತ್ಯೇಕ ಅಷ್ಟಪರ್ಕ ಎಲ್ಲ ಹೋರಾಟ ಭಾಗವಹಿಸಿದ್ದಾರೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಈಗ ಅವರು ನಮ್ಮ ದೇಶದ ಬಗ್ಗೆ ಅಭಿಮಾನ ಮಾಡ್ತಾರೆ ಅಂತ ನಮ್ಮ ಸುರೇಶ್ ಪಾಟೀಲ್ ಸರ್ ಅವರಿಗೆಲ್ಲ ಭಾಷಣ ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನಕ್ಕಾಗಿ ಸಮಸ್ತ ಕಾರ್ಯಕರ್ತರ ಪರವಾಗಿ ಸುರೇಶ್ ಪಾಟೀಲ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದರಂತೆ ನಮ್ಮ ಹಿರಿಯ ಸಹೋದರ ಲಕ್ಕಪ್ಪ ತಹಶೀಲ್ದಾರ್ ಇನ್ನು 18 ವರ್ಷ ಯುವಕ, ಈ 18 ವರ್ಷ ಯುವಕ ಬಂದು ನಮಗೆ ಭಾಷಣ ಕೊಡ್ತಾರೆ ಅಂತ ಲಕ್ಕಪ್ಪ ತಹಶೀಲ್ದಾರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಇನ್ನೊಬ್ಬ ಸಹೋದರ ಶಕೀಲ್ ಧಾರವಾಡ್ಕರ್, ವಿವೇಕಾನಂದ ನಿಬರು ಗೋಕಾಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರು ಪಕ್ಷದಲ್ಲಿ ಹೆಸರು ಮಾಡ್ಯಾರ. ವೈದ್ಯ ಉದ್ಯೋಗ ಕೆಲಸ ಮಾಡಿದಂತ ಶಕೀಲ್ ಧಾರವಾಡ್ಕರ್ ಅವರು ರಾಜ್ಯ ಮಟ್ಟದ ಬಿಜೆಪಿ ಉಪಾಧ್ಯಕ್ಷರು, ಅವರು ಬಂದು ಇಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ಕೂಡ ಸಮಸ್ತ ಕಾರ್ಯಕರ್ತರ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದಕ್ಕೆ ನಮ್ಮ ಶಿವಾನಂದ ಪಾಟೀಲ್ ಸರ್ ಬೆಳಗಾವಿ ಜಿಲ್ಲಾ ಗ್ರಾಮಾಂತರ ಬಿಜೆಪಿಯ ಕಾರ್ಯದರ್ಶಿಗಳು, ಅವರು ಕೂಡ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಕಾರ್ಯಕರ್ತರ ಪರವಾಗಿ ಸಭೆಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದರಂತೆ ಇನ್ನೊಬ್ಬ ಸಹೋದರ ನಮ್ಮ ಪೋದಾರ್ ನಾಗರಿಕ ಪೋದಾರ್ ಇದ್ದಾರೆ. ಅವ್ರ ಪ್ರೇರಣಾ ಶಕ್ತಿಗಳು ಎರಡು ಹೆಸರು ಇನ್ನೂ ಅವರು 18 ವರ್ಷದ ಯುವಕ ಕೆಲಸ ಮಾಡ್ತಾರೆ. ಅವ್ರು 60 ಕ್ರಾಸ್ ಆಗಿದ್ರು 18 ವರ್ಷದ ಯುವಕ. ಯಾಕಂದ್ರೆ ದೇಶದ ಬಗ್ಗೆ ವಿಷಯ ಬಂದಾಗ, ರಾಷ್ಟ್ರದ ಬಗ್ಗೆ ವಿಷಯ ಬಂದಾಗ 18 ವರ್ಷದ ಯುವಕ ಕೆಲಸ ಮಾಡ್ತಾರೆ ಅಂತ ನಾಗರಿಕ ಪೋದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದರಂತೆ ನಮ್ಮ ಅಕ್ಕ ರಾಜೇಶ್ವರಿ ಒಡೆಯರ್ ಅವರು, ಅವ್ರ ರಾಜೇಶ್ವರಿ
ತಿಂದು ಚೆನ್ನಾಗಿ ನೋಡ್ತು ಕಾಣ್ತಿರ್ತಾರಲ್ಲ ಸಿದ್ಧ ಕೆಲಸ ಮಾಡ್ತಾರೆ ಪ್ರೇರಣೆ ಇದೆ ಯಾರ ತಪ್ಪರೆ ನೇರವಾಗಿ ಖಂಡಿಸುವ ನೇರವಾಗಿ ಹೇಳುವ ಸ್ವಭಾವ ಅಕ್ಕದ ಅದಕ್ಕೆ ಅಕ್ಕ ಶಿಶಿರ್ತಾರೆ ಯಾಕೆ ಶಿರ್ತಾರೋ ಅಕ್ಕ ಕೆಟ್ಟ ಅಂತಾರೆ ನಾವು ಕೆಟ್ಟಾಗಿಲ್ಲ ಅಕ್ಕ ಚಲೋ ಅಂದ್ರು ತಪ್ಪಿದಾಗ ಹೇಳೋದು ವಿಷಯ ಡಾಕ್ಟರ್ ಔಷಧ ಕೊಡೋಲ್ಲ ಸಿ ಕೊಟ್ಟಾಗ ಶುಗರ್ ಆಗುತ್ತೆ ಕೈ ಕೊಟ್ಟಾಗ ರೋಗ ಗುಣ ಆಗುತ್ತೆ ಆ ರೋಗ ಗುಣ ನಮ್ಮ ಸಾಹೇಬ್ ರೋಗ ಕೂರಿಸ್ಕೊಂಡ್ರು ಅದಕ್ಕೆ ನೇರವಾಗಿ ಮಾತಾಡೋ ವ್ಯಕ್ತಿ ಇರ್ತಾರಲ್ಲ ಯಾರು ಮಾಡ್ರಿ ನಾವು ನೇರ ಮಾತಾಡ್ತಾರೆ ಅದಕ್ಕೆ ನಾವು ಹೇಳಿದ್ರೆ ವಾದಿಸ್ತಾರ ಹೇಳುವಾಗ ನಾವು ಹೇಗೆ ಹೇಳ್ತಾರಲ್ಲ ನಾವು ವಿಜ್ಞಾನ ಮಾತಾಡಿದ್ರೆ ಎಲ್ಲರಿಗೆ ಕಸ ಮಾಡಿದ್ವು ಇವ್ರು ಸರ್ ಮಾತಾಡಿ ಕಸ ಮಾಡಿದ್ರಿ ಆದ್ರೆ ಮುಂದೆ